ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಊಟಕ್ಕೆ ತಿಂಡಿಗೇನು ಕಮ್ಮಿ ಇಲ್ಲ ರೀ. ಕಣ್ಣಿಗೆ ಬೇಕಾದ ತಿಂತಾ ಇದ್ದಾರೆ, ಕಣ್ಣಿಗೆ ಬೇಕಾದ ಬಟ್ಟೆ ಹಾಕೋತಾ ಇದ್ದಾರೆ, ಕಣ್ಣಿಗೆ ಬೇಕಾಗಿರ್ತಕ್ಕಂಥ ವಾಹನಗಳಲ್ಲಿ ಓಡಾಡ್ತಾ ಇದ್ದಾರೆ, ಕಮ್ಮಿ ಏನಿಲ್ಲ. ಆದರೆ ಜನ್ಮದಲ್ಲೇ ಗುರು ದಶಮಸ್ಥಾನದಲ್ಲಿ ಶನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದಶಮಸ್ಥಾನವನ್ನು ಕರ್ಮಸ್ಥಾನ ಅಂತ ನಾವು ಕರಿತೀವಿ. ಕರ್ಮ ಅಂದರೆ ಏನು? ಕೆಲಸ. ಆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥವನು ಕರ್ಮಸ್ಥಾನದಲ್ಲೇ ಇದ್ದಾಗ, ಈಗ ನಿಮಗೆ ಮಿಥುನ ರಾಶಿಯವರಿಗೆ ಕರ್ಮಸ್ಥಾನಾಧಿಪತಿ ಯಾರಾಗ್ತಾನೆ? ಮೀನ ರಾಶಿ ಕರ್ಮಸ್ಥಾನ. ಆ ಕರ್ಮಸ್ಥಾನಕ್ಕೆ ಅಧಿಪತಿ ಗುರು ಆಗ್ತಾನೆ. ಆ ಗುರು ಜನ್ಮದಲ್ಲೇ ಇದ್ದಾನೆ, ಮಿಥುನ ರಾಶಿಯಲ್ಲೇ ಇದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಮಿಥುನ ರಾಶಿಯಲ್ಲಿ ಇದ್ದಾಗ ಕೈ ಕಟ್ಟಾಕ್ಬಿಡ್ತಾನೆ. ಎಲ್ಲ ಕೆಲಸವನ್ನು ಮಾಡಬೇಕು ಅಂತ ಓಡಾಟ ಮಾಡ್ತೀರಾ, ದುಡಿತೀರಾ, ಕಷ್ಟಪಡ್ತೀರಾ, ಉಸಿರು ಬಿಡ್ತೀರಾ, ಕೈಗೆ ಬಂದಿದ್ದ ಬಾಯಿಗೆ ಬರಲ್ಲ. ಗುರುಗಳೇ ಏನು ಮಾಡಬೇಕು? ಸ್ನೇಹಿತರು ಅಂತ ಕೊಟ್ಟಿದ್ದೆ, ಅವ್ರು ಕೇಳಿದ್ರೆ ನೋಡೋಣ, ಬಂದಾಗ ನೋಡೋಣ, ವಾಪಸ್ ಕೊಡ್ಲಿಕ್ಕೆ ಅಂತಾರೆ. ಏನು ಮಾಡಬೇಕು? ಕೆಲವರು ಮೋಸ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅವರು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನಾನು ಬೀಳ್ತಾ ಇದ್ದೇನೆ. ಏನು ಮಾಡಬೇಕು? ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥ ಸಾಧ್ಯತೆ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆಯನ್ನು ವಹಿಸಿ ಮಿಥುನ ರಾಶಿಯವರು. ಇನ್ನೊಮ್ಮೆ ಕೆಲವರು ಕೇಳ್ತಾರೆ, ಗುರುಗಳೇ ಮನೆ ಕಟ್ತಾ ಇದ್ದೆ, ಅರ್ಧಂಬರ್ಧ ನಿಂತೋಗ್ಬಿಡ್ತು, ಯಾಕೆ ಈ ರೀತಿ ಆಯಿತು? ಎಲ್ಲ ಚೆನ್ನಾಗೇ ನಡೀತಾ ಇತ್ತು ಗುರುಗಳೇ, ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಇಷ್ಟೇನಾ? ಹೌದು, ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಪ್ಪನ ಮನೆ ಗಂಟು ಅಲ್ಲ, ನಿಮ್ಮಪ್ಪನ ಮನೆ ಗಂಟು ಅಲ್ಲ, ನಮ್ಮಪ್ಪನ ಮನೆ ಗಂಟು ಅಲ್ಲ. ಗ್ರಹಚಾರ ಹೇಳಿದಾಗ ಕೇಳಬೇಕು. ಅದಕ್ಕೋಸ್ಕರನೇ ಗ್ರಹಚಾರ ಅಂತ ಗ್ರಾಮೀಣ ಭಾಷೆಯಲ್ಲಿ ಕರೆದರು. ಗ್ರಹಗಳ ಬಲಾಬಲಗಳನ್ನು, ಆ ಗ್ರಹದ ಬಲಾಬಲಗಳು ಅಂತಕ್ಕಂಥದ್ದು ಜನ್ಮದಲ್ಲಿ ಗುರು ಇರುವುದರಿಂದ ಆದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಈ ಮಾಸದಲ್ಲಿ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗಬೇಕು ಅಂದರೆ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯ ದೇವಾಲಯಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ, ಅಥವಾ ಶಿರಡಿ ಸಾಯಿನಾಥನ ಮಂದಿರಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ, ಆದಷ್ಟು ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಕಪ್ಪು ಶ್ವಾನಕ್ಕೆ ಊಟವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ನಿಮಗೆ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಶುಭ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ.